ಸೆಂಟ್ರಲ್ ಜೈಲಿನನ್ನ ತನ್ನ ಅಡ್ಡೆ ಮಾಡಿಕೊಂಡಿದ್ದ ರೌಡಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಅಲ್ಲದೆ ಜೈಲಲ್ಲಿ ರಾಜಾತಿಥ್ಯಕ್ಕೂ ಕೂಡ ರೇಟ್ ಫಿಕ್ಸ್ ಆಗಿತ್ತು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದೆ. ಪರಪ್ಪನ ಜೈಲಿನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ. ಹಣ ಕೊಟ್ರೆ ರಾಜಾತಿಥ್ಯ ಕೊಡುತ್ತಿದ್ದ ಜೈಲು ಸಿಬ್ಬಂದಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ಬಗೆದಷ್ಟು ಬಯಲಾಗುತ್ತಿವೆ. ಈಗ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಯಲಿಗೆಳೆದಿದೆ. ದರ್ಶನ್ ಜೊತೆ ರೌಡಿಗಳು ಇರೋ ರಾಜಾತಿಥ್ಯದ ಫೋಟೋ ಬಿಡುಗಡೆಯಾದ ಬಳಿಕ ಸಿಸಿಬಿ ದಾಳಿ ನಡೆಸಿ ಮೊಬೈಲ್ ಹಾಗೂ ಮಾರಕಾಸ್ತ್ರಗಳು ಕಾಕಿ ಕೈ ಸಿಕ್ಕಿತ್ತು. ಆದರೆ ಈಗ ಈ ಫೆಸಿಲಿಟಿ ಕೊಡಲು ಜೈಲು ಅಧಿಕಾರಿಗಳು ಎಷ್ಟೆಷ್ಟು ರೇಟು ಫಿಕ್ಸ್ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜೈಲಲ್ಲಿ ಕಾಸಿದ್ದವನೇ ಬಾಸು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಸಿದ್ದವನೇ ಬಾಸು. 15ರಿಂದ 20 ಸಾವಿರದ ಫೋನ್ ಜೈಲಲ್ಲಿ ಬರೋಬ್ಬರಿ 70ರಿಂದ 80 ಸಾವಿರಕ್ಕೆ ಸಿಗುತ್ತದೆ. ವಿಶೇಷ ಕೊಠಡಿ ಕೊಡಬೇಕಾದ್ರೆ 1ರಿಂದ 2 ಲಕ್ಷ ರೂಪಾಯಿ, ವಿಶೇಷ ಊಟ ಬೇಕಿದ್ರೆ 50 ಸಾವಿರ ರೂಪಾಯಿ, ಅಲ್ಲದೆ ದುಡ್ಡು ಕೊಟ್ಟರೆ ಪ್ಯಾಕಿಂಗ್ ಆದ ವಿಶೇಷ ಊಟ ಸಪ್ಲೈ ಆಗುತ್ತಿತ್ತು. ಅಧಿಕಾರಿಗಳೇ ಜೈಲಿನ ಒಳಗೆ ಮೊಬೈಲ್ ತಂದು ಕೊಡುತ್ತಿದ್ದರು. ಮೊಬೈಲ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದು ಕೈದಿಯ ಬ್ಯಾಕ್ಗ್ರೌಂಡ್ ನೋಡಿ ನಿರ್ಧಾರ ಮಾಡಲಾಗುತ್ತಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಪಟಾಲಂ ಹಣ ಕೊಟ್ಟು ರಾಜಾತಿಥ್ಯ ಪಡೆಯುತ್ತಿದ್ರು. ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ. ಇನ್ನು ಜೈಲಿನ ಅಕ್ರಮ ಬಯಲಾಗುತ್ತಿದ್ದಂತೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಸಿಆರ್ ಪೊಲೀಸರನ್ನ ಜೈಲಿನ ಒಳ ಬಿಡುವಾಗ ಶೂ ಬೆಲ್ಟ್ ಬಿಚ್ಚಿಸಿ ಚೆಕಿಂಗ್ ಮಾಡಲಾಗುತ್ತಿದೆ. ಇದಕ್ಕೆ ಒಪ್ಪದ ಸಿಆರ್ ಪೊಲೀಸರು ಜೈಲಿನ ಹೊರಗೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಸದ್ಯ ಜೈಲಲ್ಲಿ ಪೊಲೀಸರಿಗೆ ಅಷ್ಟೋ ಇಷ್ಟೋ ಅಡಗಿಸಿಟ್ಟಿದ್ದ ವಸ್ತುಗಳು ಸಿಕ್ಕಿವೆ. ಕಳ್ಳಾಟವಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಸೆಂಟ್ರಲ್ ಜೈಲಿನನ್ನ ತನ್ನ ಅಡ್ಡೆ ಮಾಡಿಕೊಂಡಿದ್ದ ರೌಡಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಅಲ್ಲದೆ ಜೈಲಲ್ಲಿ ರಾಜಾತಿಥ್ಯಕ್ಕೂ ಕೂಡ ರೇಟ್ ಫಿಕ್ಸ್ ಆಗಿತ್ತು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದೆ. ಪರಪ್ಪನ ಜೈಲಿನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ. ಹಣ ಕೊಟ್ರೆ ರಾಜಾತಿಥ್ಯ ಕೊಡುತ್ತಿದ್ದ ಜೈಲು ಸಿಬ್ಬಂದಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ಬಗೆದಷ್ಟು ಬಯಲಾಗುತ್ತಿವೆ. ಈಗ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಯಲಿಗೆಳೆದಿದೆ. ದರ್ಶನ್ ಜೊತೆ ರೌಡಿಗಳು ಇರೋ ರಾಜಾತಿಥ್ಯದ ಫೋಟೋ ಬಿಡುಗಡೆಯಾದ ಬಳಿಕ ಸಿಸಿಬಿ ದಾಳಿ ನಡೆಸಿ ಮೊಬೈಲ್ ಹಾಗೂ ಮಾರಕಾಸ್ತ್ರಗಳು ಕಾಕಿ ಕೈ ಸಿಕ್ಕಿತ್ತು. ಆದರೆ ಈಗ ಈ ಫೆಸಿಲಿಟಿ ಕೊಡಲು ಜೈಲು ಅಧಿಕಾರಿಗಳು ಎಷ್ಟೆಷ್ಟು ರೇಟು ಫಿಕ್ಸ್ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜೈಲಲ್ಲಿ ಕಾಸಿದ್ದವನೇ ಬಾಸು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಸಿದ್ದವನೇ ಬಾಸು. 15ರಿಂದ 20 ಸಾವಿರದ ಫೋನ್ ಜೈಲಲ್ಲಿ ಬರೋಬ್ಬರಿ 70ರಿಂದ 80 ಸಾವಿರಕ್ಕೆ ಸಿಗುತ್ತದೆ. ವಿಶೇಷ ಕೊಠಡಿ ಕೊಡಬೇಕಾದ್ರೆ 1ರಿಂದ 2 ಲಕ್ಷ ರೂಪಾಯಿ, ವಿಶೇಷ ಊಟ ಬೇಕಿದ್ರೆ 50 ಸಾವಿರ ರೂಪಾಯಿ, ಅಲ್ಲದೆ ದುಡ್ಡು ಕೊಟ್ಟರೆ ಪ್ಯಾಕಿಂಗ್ ಆದ ವಿಶೇಷ ಊಟ ಸಪ್ಲೈ ಆಗುತ್ತಿತ್ತು. ಅಧಿಕಾರಿಗಳೇ ಜೈಲಿನ ಒಳಗೆ ಮೊಬೈಲ್ ತಂದು ಕೊಡುತ್ತಿದ್ದರು.
ಮೊಬೈಲ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದು ಕೈದಿಯ ಬ್ಯಾಕ್ಗ್ರೌಂಡ್ ನೋಡಿ ನಿರ್ಧಾರ ಮಾಡಲಾಗುತ್ತಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಪಾಟಾಲಂ ಹಣ ಕೊಟ್ಟು ರಾಜಾತಿಥ್ಯ ಪಡೆಯುತ್ತಿದ್ರು. ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ. ಇನ್ನು ಜೈಲಿನ ಅಕ್ರಮ ಬಯಲಾಗುತ್ತಿದ್ದಂತೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಸಿಆರ್ ಪೊಲೀಸರನ್ನ ಜೈಲಿನ ಒಳ ಬಿಡುವಾಗ ಶೂ ಬೆಲ್ಟ್ ಬಿಚ್ಚಿಸಿ ಚೆಕಿಂಗ್ ಮಾಡಲಾಗುತ್ತಿದೆ. ಇದಕ್ಕೆ ಒಪ್ಪದ ಸಿಆರ್ ಪೊಲೀಸರು ಜೈಲಿನ ಹೊರಗೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಸದ್ಯ ಜೈಲಲ್ಲಿ ಪೊಲೀಸರಿಗೆ ಅಷ್ಟೋ ಇಷ್ಟೋ ಅಡಗಿಸಿಟ್ಟಿದ್ದ ವಸ್ತುಗಳು ಸಿಕ್ಕಿವೆ. ಕಳ್ಳಾಟವಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಸೆಂಟ್ರಲ್ ಜೈಲ್ನನ್ನ ತನ್ನ ಅಡ್ಡೆ ಮಾಡಿಕೊಂಡಿದ್ದ ರೌಡಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಅಲ್ಲದೆ ಜೈಲಲ್ಲಿ ರಾಜಾತಿಥ್ಯಕ್ಕೂ ಕೂಡ ರೇಟ್ ಫಿಕ್ಸ್ ಆಗಿತ್ತು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದೆ. ವರಪ್ಪನ ಜೈಲಿನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ. ಹಣ ಕೊಟ್ರೆ ರಾಜಾತಿಥ್ಯ ಕೊಡುತ್ತಿದ್ದ ಜೈಲು ಸಿಬ್ಬಂದಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ವರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ಬಗೆದಷ್ಟು ಬಯಲಾಗುತ್ತಿವೆ. ಈಗ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಯಲಿಗೆಳೆದಿದೆ. ದರ್ಶನ್ ಜೊತೆ ರೌಡಿಗಳು ಇರೋ ರಾಜಾತಿಥ್ಯದ ಫೋಟೋ ಬಿಡುಗಡೆಯಾದ ಬಳಿಕ ಸಿಸಿಬಿ ದಾಳಿ ನಡೆಸಿ ಮೊಬೈಲ್ ಹಾಗೂ ಮಾರಕಾಸ್ತ್ರಗಳು ಕಾಕಿ ಕೈ ಸಿಕ್ಕಿತ್ತು. ಆದರೆ ಈಗ ಈ ಫೆಸಿಲಿಟಿ ಕೊಡಲು ಜೈಲು ಅಧಿಕಾರಿಗಳು ಎಷ್ಟೆಷ್ಟು ರೇಟು ಫಿಕ್ಸ್ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜೈಲಲ್ಲಿ ಕಾಸಿದ್ದವನೇ ಬಾಸು. ವರಪ್ಪನ ಅಗ್ರಹಾರ ಜೈಲಲ್ಲಿ ಕಾಸಿದ್ದವನೇ ಬಾಸು. 15ರಿಂದ 20 ಸಾವಿರದ ಫೋನ್ ಜೈಲಲ್ಲಿ ಬರೋಬ್ಬರಿ 70ರಿಂದ 80 ಸಾವಿರಕ್ಕೆ ಸಿಗುತ್ತದೆ. ವಿಶೇಷ ಕೊಠಡಿ ಕೊಡಬೇಕಾದ್ರೆ 1ರಿಂದ 2 ಲಕ್ಷ ರೂಪಾಯಿ, ವಿಶೇಷ ಊಟ ಬೇಕಿದ್ರೆ 50,000 ರೂಪಾಯಿ, ಅಲ್ಲದೆ ದುಡ್ಡು ಕೊಟ್ಟರೆ ಪ್ಯಾಕಿಂಗ್ ಆದ ವಿಶೇಷ ಊಟ ಸಪ್ಲೈ ಆಗುತ್ತಿತ್ತು. ಅಧಿಕಾರಿಗಳೇ ಜೈಲಿನ ಒಳಗೆ ಮೊಬೈಲ್ ತಂದು ಕೊಡುತ್ತಿದ್ದರು. ಮೊಬೈಲ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದು ಕೈದಿಯ ಬ್ಯಾಕ್ಗ್ರೌಂಡ್ ನೋಡಿ ನಿರ್ಧಾರ ಮಾಡಲಾಗುತ್ತಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಪಾಟಾಲಂ ಹಣ ಕೊಟ್ಟು ರಾಜಾತಿಥ್ಯ ಪಡೆಯುತ್ತಿದ್ರು. ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ. ಇನ್ನು ಜೈಲಿನ ಅಕ್ರಮ ಬಯಲಾಗುತ್ತಿದ್ದಂತೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಸಿಆರ್ ಪೊಲೀಸರನ್ನ ಜೈಲಿನ ಒಳ ಬಿಡುವಾಗ ಶೂ ಬೆಲ್ಟ್ ಬಿಚ್ಚಿಸಿ ಚೆಕಿಂಗ್ ಮಾಡಲಾಗುತ್ತಿದೆ. ಇದಕ್ಕೆ ಒಪ್ಪದ ಸಿಆರ್ ಪೊಲೀಸರು ಜೈಲಿನ ಹೊರಗೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಸದ್ಯ ಜೈಲಲ್ಲಿ ಪೊಲೀಸರಿಗೆ ಅಷ್ಟೋ ಇಷ್ಟೋ ಅಡಗಿಸಿಟ್ಟಿದ್ದ ವಸ್ತುಗಳು ಸಿಕ್ಕಿವೆ. ಕಳ್ಳಾಟವಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.